ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ತಾನೇ ನೀವು ನೋಡಿದ್ರಿ 2 ವೈಟ್ ಕಾರ್ಡ್ ಎಂಟ್ರಿಗಳನ್ನ ಘೋಷಣೆ ಮಾಡಲಾಯಿತು. ಆದರೆ ಇವತ್ತು ಭಾನುವಾರದ ಎಪಿಸೋಡ್ ಆಗಿರೋದ್ರಿಂದ ಒಬ್ಬರನ್ನ ಮನೆಯಿಂದ ಆಚೆ ಕಳಿಸಬೇಕಾಗುತ್ತೆ. ಎಲ್ರಿಗೂ ಕೂಡ ಅಚ್ಚರಿ ಆಗಿರಬಹುದು, ಯಾಕಂದ್ರೆ ಈ ಒಂದು ಎಲಿಮಿನೇಷನ್ ಆ ರೀತಿ ಇದೆ. ಯಾರೂ ಕೂಡ ಊಹೆಯನ್ನು ಕೂಡ ಮಾಡಿರೋದಿಲ್ಲ ಈ ರೀತಿ ಕಂಟೆಸ್ಟೆಂಟು 50 ದಿನ ಮುಗಿಸ್ಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಹೇಳಿ. ಅದರಲ್ಲೂ ಕೂಡ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುವಂತಹ ಸಂದರ್ಭ ಇದ್ದೇ ಇರುತ್ತದೆ. ಸೊ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಈಗಾಗಲೇ ಜಾನ್ವಿ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಜಾನ್ವಿ ಎಲಿಮಿನೇಟ್ ಆಗ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ತುಂಬಾ ಜನ ಅನ್ಕೊಂಡಿದ್ರು ಧ್ರುವಂತ್ ಅವರು ಮನೆಯಿಂದ ಆಚೆ ಹೋಗ್ತಾರೆ ಈ ವಾರ ಅಂತ ಹೇಳಿ. ಯಾಕಂದ್ರೆ ಸ್ಪಂದನ ಆಗಿರ್ಬೋದು, ಅಭಿ ಆಗಿರ್ಬೋದು, ಇನ್ನಿತರ ಯಾರೂ ಕೂಡ ನಾಮಿನೇಟ್ ಅಲ್ಲಿ ಬಂದಿರದೇ ಇರೋ ಕಾರಣದಿಂದಾಗಿ ಜಾನ್ವಿ ಅಥವಾ ಧ್ರುವಂತ್ ಅಂತ ಬಂದಾಗ ಧ್ರುವಂತ್ ಅವರು ಮನೆಯಿಂದ ಆಚೆ ಈಸಿಯಾಗಿ ಹೋಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಧ್ರುವಂತ್ ಅವರು ಉಳ್ಕೊಂಡು ಜಾನ್ವಿ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಈ ವಿಚಾರವಾಗಿ ತುಂಬಾ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಜಾನ್ವಿ ಅವ್ರನ್ನ ಎಲ್ಲ ಒಂದು ಸೀಕ್ರೆಟ್ ರೂಮ್ ಅಲ್ಲೂ ಕೂಡ ಇಟ್ಟಿರ್ಬೋದೇನೋ, ಅವ್ರನ್ನ ಇಷ್ಟು ಬೇಗ ಮನೆಗೆ ಕಳಿಸಲಾಗಲ್ಲ ಅಂತಾನೂ ಕೂಡ ತುಂಬಾ ಜನ ಮಾತಾಡ್ತಿದ್ದಾರೆ. ಬಟ್ ಎಲಿಮಿನೇಟೆಡ್ ಅಂತಾನೂ ಕೂಡ ಅಪ್ಡೇಟ್ಸ್ ಪಕ್ಕ ಸಿಗ್ತಾ ಇದೆ. ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಹತ್ತಿದಾರಂತೆ, ಅವರಿಗೆ ತಡ್ಕೊಳಕ್ ಆಗಿಲ್ಲ. ಯಾಕಂದ್ರೆ ಗೊತ್ತಿರ್ಬೋದು ನಿಮ್ಗೆ ಅಶ್ವಿನಿದು ಜಾನ್ವಿದು ಯಾವ ರೀತಿ ಜೋಡಿ ಅಂದ್ರೆ ಮನೆಯನ್ನೇ ಬೇರೆ ಲೆಕ್ಕಾಚಾರಕ್ಕೆ ತಗೊಂಡು ಹೋಗುವಂತ ಕೆಪಾಸಿಟಿ ಇದ್ದಂತಹ ಜೋಡಿ. ಎಲ್ರೂ ಕೂಡ ಎದುರು ಹಾಕೊಂಡು ತಾವೇ ಬೇರೆ ರೂಟ್ ಅನ್ನ ಹುಡ್ಕೊಂಡಂತಹ ಜೋಡಿ. ಈ ಒಂದು ಸೀಸನ್ ಅಲ್ಲಿ ತುಂಬಾ ಕಿಚ್ಚನ ಕ್ಲಾಸ್ ಗಳನ್ನ ತಗೊಂಡಂತಹ ಜೋಡಿ. ಆ ಜೋಡಿಯಲ್ಲಿ ಒಂದು ಬ್ರೇಕ್ ಆಗ್ತಿರೋದ್ರಿಂದ ಅಶ್ವಿನಿ ಅವರು ಮನೆಯೊಳಗೆ ಹೇಗಿರ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಗಳು ಹುಟ್ಕೋತಿದೆ. ಆದ್ರೆ ಜಾನ್ವಿ ಅವರ ಜಾಗವನ್ನ ಚೈತ್ರ ಅವರು ಆಕ್ರಮಿಸಿಕೊಂಡ್ರೆ ಅಶ್ವಿನಿ ಮತ್ತೆ ಚೈತ್ರ ಅವ್ರನ್ನ ಕಂಟ್ರೋಲ್ ಮಾಡಕ್ ಯಾರ ಕೈಲಾದ್ರೂ ಸಾಧ್ಯವಾಗತ್ತಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಟ್ ಸಾಧ್ಯ ಆಗೋದು ಇಬ್ರು ಕೈಯಲ್ಲಿ, ರಜತ್ ಮತ್ತೆ ಗಿಲ್ಲಿ. ಇವರಿಬ್ರು ಕೂಡ ಒಂದಾದ್ರೆ ಮನೆಯನ್ನ ಗಿರ್ಗಿಟ್ಲೆ ತರ ಸುತ್ತಾಡ್ಸ್ಬಿಡ್ತಾರೆ. ಏನೇ ಆಗ್ಲಿ ಜಾನ್ವಿ ಅವರು ಇಷ್ಟು ಬೇಗ ಹೋಗಿದ್ದು ಎಲ್ಲೋ ಮನರಂಜನೆಗೆ ಸ್ವಲ್ಪ ಪೆಟ್ಟು ಬಿತ್ತೇನೋ ಅಂತ ಹೇಳಿ ನನಗನ್ನಿಸ್ತು. ವಿಲ್ಲನ್ ಆಕ್ಟಿಂಗ್ ಅನ್ನ ಮನೆಯಲ್ಲಿ ಮಾಡ್ಲಿಕ್ಕೆ ಒಬ್ರು ಸಾಕಾಗಲ್ಲ. ಅಶ್ವಿನಿ ಜಾನ್ವಿ ಅಂತ ಬಂದ್ರೆ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಮಾತಾಡುವಂತ ಸಂದರ್ಭ ಇತ್ತು. ಬಟ್ ತುಂಬಾ ಜನ ಹೇಳ್ತಿದ್ದಾರೆ ಅಶ್ವಿನಿಗೆ ಈಗ ಬುದ್ಧಿ ಬರ್ತದೆ, ಜಾನ್ವಿನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಆಟಗಳನ್ನ ಆಡ್ತಿದ್ರು, ಈಗ ಯಾರು ಹೋಗಿ ಅವರು ಬಕೆಟ್ ಹಿಡಿತಾರೆ ನೋಡೋಣ ಅಂತಾನೂ ಕೂಡ ಹೇಳ್ತಿದ್ದಾರೆ. ಬಟ್ ನಿನ್ನೆ ಒಂದು ಕಿಚ್ಚ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟೋಗ್ತಾರೆ, ನಾಳೆ ಒಂದು ಟ್ವಿಸ್ಟ್ ಅನ್ನ ನಾನು ಕೊಡ್ತೀನಿ ಅಂತಾನೂ ಕೂಡ ಹೇಳಿದ್ರು. ಆ ಟ್ವಿಸ್ಟ್ ಏನಾದ್ರು ಈಗ ಜಾನ್ವಿ ಅವ್ರನ್ನ ಎಲಿಮಿನೇಟ್ ಮಾಡೋ ತರ ಮಾಡಿ ಏನಾದ್ರೂ ಸೀಕ್ರೆಟ್ ರೂಮಿಗೆ ಕಳಿಸಿರುವಂತ ಸಾಧ್ಯತೆಗಳು ಕೂಡ ಇರ್ಬೋದು. ಯಾರ್ಯಾರು ಯಾವ್ಯಾವ ರೀತಿ ಅವರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಅವರಿಗೆ ತಿಳಿಸಿ ನಂತರ ಅವರನ್ನ ಒಂದು ವಾರಗಳ ನಂತರ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸುವಂತ ಕೆಲಸವನ್ನ ಈ ಹಿಂದಿನ ಸೀಸನ್ಗಳಲ್ಲೂ ಮಾಡಿದ್ರು. ಅಂದ್ರೆ ಹೋದ ಸೀಸನ್ ಅಲ್ಲ, ಒಂದು 2-3 ಸೀಸನ್ಗಳ ಹಿಂದೆ ಮಾಡ್ತಿದ್ರು, ಅದನ್ನ ಮತ್ತೆ ಮಾಡುವಂತ ಸಂದರ್ಭನೂ ಇದೆ. ಸೊ ಸೀಕ್ರೆಟ್ ರೂಮ ನಿಜವಾದ ಎಲಿಮಿನೇಷನ್ ಅಂತ ಹೇಳಿ ನಾವು ಎಪಿಸೋಡ್ ನೋಡೇ ತಿಳ್ಕೊಬೇಕಾಗತ್ತೆ. ಬಟ್ ನಿಮಗೆ ಏನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಜಾನ್ವಿ ಹೋಗಿದ್ದು ನಿಮ್ಗೆ ಇಷ್ಟ ಆಯ್ತಾ, ಕಷ್ಟ ಆಯ್ತಾ, ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.